ಎಲ್ಲರಿಗೂ ನಮಸ್ಕಾರ. ಶಾಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಚಹಾ ತಣ್ಣಗಾದರೆ ಮತ್ತೆ ಅದನ್ನು ಬಿಸಿ ಮಾಡಿ ಕುಡಿಯಬಹುದಾ ಎನ್ನುವುದರ ಬಗ್ಗೆ ಮಾತಾಡೋಣ. ಈ ವಿಡಿಯೋನ ನೋಡುವವರೆಲ್ಲರೂ ಸಬ್ಸ್ಕ್ರೈಬ್ ಅಂಡ್ ಲೈಕ್ ಮಾಡಿ. ಚಹಾ ಪ್ರಿಯರು. ಭಾರತದಲ್ಲಿ ಚಹಾ ಪ್ರಿಯರಿಗೆ ಕೊರತೆ ಇಲ್ಲ. ಜನರು ದಿನಾ ಬೆಳಿಗ್ಗೆ ಎದ್ದು ಹಾಗೂ ಸಂಜೆ ಟೀ ಕುಡಿಯುವುದನ್ನು ಮಾತ್ರ ಮರೆಯುವುದಿಲ್ಲ. ಬ್ಲ್ಯಾಕ್ ಟೀ, ಲೆಮನ್ ಟೀ, ಹೀಗೆ ಚಹಾದಲ್ಲಿ ಹಲವು ವೆರೈಟಿ ಲಭ್ಯವಿದೆ. ಟೀ ಬಿಸಿ ಮಾಡಿ ಕುಡಿಯಬಹುದಾ? ಆದರೆ ಬಹುತೇಕರು ಕುಡಿಯುವುದು ಹಾಲು ಸೇರಿಸಿದ ಟೀ. ದಿನಕ್ಕೆ 4-5 ಬಾರಿ ಟೀ ಕುಡಿಯುವವರು ಇದ್ದಾರೆ. ಹೀಗೆ ಟೀ ಕುಡಿಯುವುದು ಹೆಚ್ಚಿನ ಪ್ರಮಾಣದಲ್ಲಿ ಟೀ ಮಾಡಿಕೊಂಡು ನಂತರ ಬಿಸಿ ಮಾಡಿಕೊಂಡು ಕುಡಿಯುತ್ತಾರೆ. ತಾಜಾತನ ಕಡಿಮೆಯಾಗುತ್ತದೆ. ಆದರೆ ಹೀಗೆ ಚಹಾವನ್ನು ಮತ್ತೆ ಮತ್ತೆ ಬಿಸಿ ಮಾಡಿಕೊಂಡು ಕುಡಿಯಬಹುದಾ? ಚಹಾ ತಯಾರಿಸಿದ 1-2 ಗಂಟೆಗಳಲ್ಲಿ ಆದರೆ ಸುವಾಸನೆ ಮತ್ತು ತಾಜಾತನ ಕಡಿಮೆ ಆಗುತ್ತದೆ. ಫ್ರಿಜ್ಜಿನಲ್ಲಿಟ್ಟು ಕುಡಿದರೂ ಒಳ್ಳೆಯದಲ್ಲ. ಹಾಗೆಯೇ ಹಾಲಿನ ಚಹಾವನ್ನು ಫ್ರಿಜ್ಜಿನಲ್ಲಿ 12 ಗಂಟೆಗಳ ಕಾಲ ಕುಡಿಯಲು ಯೋಗ್ಯವಾಗಿರುತ್ತದೆ. ಆದರೆ ಮತ್ತೆ ಮತ್ತೆ ಬಿಸಿ ಮಾಡಿದಾಗ ರುಚಿ ಸಂಪೂರ್ಣ ಹೋಗುತ್ತದೆ. ಫ್ಲಾಸ್ಕ್ನಲ್ಲಿ ಸಂಗ್ರಹಿಸಬಹುದಾ? ಫ್ಲಾಸ್ಕ್ನಲ್ಲಿ ಚಹಾವನ್ನು ಸುಮಾರು 12 ಗಂಟೆಗಳ ಕಾಲ ಬೆಚ್ಚಗೆ ಇಡಬಹುದು. ಆದರೆ ಹೀಗೆ ಮಾಡಿದಾಗಲೂ ಮೂಲ ತಾಜಾತನ ಹಾಗೂ ರುಚಿ ಇರುವುದಿಲ್ಲ. ಬಿಸಿ ಮಾಡಿ ಕುಡಿಯುವ ಅಭ್ಯಾಸ. ನೀವು ಟೀಯನ್ನು ಈ ರೀತಿ ಮತ್ತೆ ಮತ್ತೆ ಬಿಸಿ ಮಾಡಿ ಕುಡಿಯುವ ಅಭ್ಯಾಸ ಹೊಂದಿದ್ದರೆ ಹಿಂದೆ ಬಿಟ್ಟು ಬಿಡಿ. ಕೇವಲ ರುಚಿ ಇಲ್ಲದೆ ಇರುವುದು ಮಾತ್ರವಲ್ಲ, ಆರೋಗ್ಯದ ದೃಷ್ಟಿಯಿಂದಲೂ ಇದು ತುಂಬಾ ಕೆಟ್ಟದಾಗಿದೆ. ಈ ವಿಡಿಯೋ ನೋಡಿದವರು ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳೊಂದಿಗೆ